ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ರಾಜ್ಯ ರಾಜಕೀಯದಲ್ಲಿ ಜೋರಾಗಿಯೇ ಸದ್ದು ಮಾಡುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ರಾಜಕೀಯ ಹೊಡೆತಕ್ಕೆ ವಿಪಕ್ಷಗಳ ಬುಡವೇ ಅಲ್ಲಾಡಿ ಹೋಗಿದೆ. ಒಂದೆಡೆ ಜೆಡಿಎಸ್ ಅಸ್ತಿತ್ವದ ಹುಡುಕಾಟಕ್ಕೆ ಬಿದ್ದಿದ್ರೆ, ಮತ್ತೊಂದೆಡೆ ಬಿಜೆಪಿ ಅನಿರೀಕ್ಷಿತ ಆಘಾತದಿಂದ ತತ್ತರಿಸಿ ಹೋಗಿದೆ. ಸ್ನೇಹಿತರೆ, ಅಡ್ಡ ಮತದಾನದಿಂದ ಎದ್ದಿರುವಂತಹ ರಾಜಕೀಯ ಕೆಸರೆರಚಾಟ ಎಲ್ಲರಿಗೂ ಕೂಡ ತಿಳಿದು ಬಂದಂತೆ. ಹಾಗೆ ನೋಡಿದ್ರೆ ಈ ಅಡ್ಡ ಮತದಾನ ಆಟ ಜೆಡಿಎಸ್ಗಿಂತ ಬಿಜೆಪಿಗೆ ತುಸು ಹೆಚ್ಚು ತಾಗಿರುವಂತೆ ಕಾಣ್ತಿದೆ. ಕೇಂದ್ರದಲ್ಲಿ ತಾನು ಆಡಿದ್ದೆ ಆಟ ಎನ್ನುವಂತೆ ಪ್ರಾದೇಶಿಕ ಪಕ್ಷಗಳನ್ನು ಆಡಿಸುತ್ತಿರುವ ಕೇಸರಿ ಪಡೆಗೆ ಇಲ್ಲಿ ಡಿಕೆಶಿ ಟಕ್ಕರ್ ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಅಡ್ಡ ಮತದಾನ ಎನ್ನುವ ಪ್ರಹಸನಕ್ಕೆ ಸೀಮಿತ ಅಂತ ಕಂಡ್ರು ಇದರ ರಾಜಕೀಯ ದೂರಗಾಮಿ ಪರಿಣಾಮ ದೊಡ್ಡದಿದೆ. ನೈತಿಕ ರಾಜಕೀಯ ಮರೆಯುವುದನ್ನೇ ಶಿಸ್ತು ಅಂದುಕೊಂಡಿರುವಂತಹ ಬಿಜೆಪಿಗೆ ಇಲ್ಲಿ ಡಿಕೆಶಿ ಅವರು ಅದನ್ನೇ ತಿರುಗುಬಾಣವಾಗಿಸಿದ್ದಾರೆ. ಇನ್ನು ಅಡ್ಡ ಮತದಾನದಿಂದ ಬಿಜೆಪಿಯಲ್ಲಿ ಎದ್ದಿರುವ ಆಂತರಿಕ ಸುನಾಮಿ ಧರ್ಮಸ್ಥಳದವರೆಗೂ ಬಂದು ನಿಂತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಶಾಸಕಾಂಗ ಸಭೆಯನ್ನ ಧರ್ಮಸ್ಥಳದಲ್ಲಿ ನಡೆಸುವ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಆದರೆ ಇದಕ್ಕೆ ಪಕ್ಷದಲ್ಲೇ ಅಪಸ್ವರ ಕೇಳಿ ಬಂದಿರೋದು ಬೇರೆ ಮಾತು. ಅದಲ್ಲದೆ ಕಾಂಗ್ರೆಸ್ ವೋಟಿಂಗ್ ಮಾಡಿದವರ ಪತ್ತೆಗೆ ಹಾಕಿ ಪಕ್ಷದಲ್ಲಿ ಆಂತರಿಕ ಸಮಿತಿ ಕೂಡ ನೇಮಕ ಆಗಿದೆ. ಇನ್ನು ರಹಸ್ಯ ಮತ ಚುನಾವಣೆ ಆಗಿದ್ದರಿಂದ ಈ ಕಣ್ಣಾಮುಚ್ಚೆ ಗಾಡೆಗೂಡೆ ಆಟದಲ್ಲಿ ಕ್ರಾಸ್ ವೋಟ್ ಮಾಡಿದವರಾರು ಅನ್ನೋ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಿದೆ. ಈಗಾಗಲೇ ಅನುಮಾನಿತ ಶಾಸಕರು ನಾನವನಲ್ಲ ಎನ್ನುವ ಜಪ ಮಾಡ್ತಿದ್ದಾರೆ. ಅದು ಚಂದ್ರು ಲಮಾಣಿ ಆಗಿರಬಹುದು ಅಥವಾ ಇನ್ನೊಬ್ಬರಾಗಿರಬಹುದು, ಎಲ್ಲರದ್ದು ಒಂದೇ ಮಾತು, ನಾನು ದ್ರೋಹ ಮಾಡಿಲ್ಲ, ನಾನು ಕ್ರಾಸ್ ಮಾಡಿಲ್ಲ. ಹಾಗಾದ್ರೆ ಇರೋ ಮೂವರಲ್ಲಿ ಕದ್ದವರು ಯಾರು ಅನ್ನೋ ಹಾಗೆ ಇರೋ 63 ಕೇಸರಿ ಶಾಸಕರಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತ ಹಾಕಿದವರು ಯಾರು ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿ ಕಾಡ್ತಿದೆ. ಇದರ ನಡುವೆ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರದಿಂದ ಬುಲಾವ್ ಬಂದಿದೆ. ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರಿಗೆ ವರಿಷ್ಠರು ಲೆಫ್ಟ್ ರೈಟ್ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಅಮಿತ್ ಶಾ ಈ ಕ್ರಾಸ್ ವೋಟಿಂಗ್ ನಿಂದ ಸಿಟ್ಟಿಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೇಸರಿ ವರಿಷ್ಠರ ಕ್ರಮ ಕೂಡ ಕುತೂಹಲ ಮೂಡಿಸಿದೆ. ಅಂದಹಾಗೆ ರಾಜ್ಯ ರಾಜಕೀಯದಲ್ಲಿ ಈ ಅಡ್ಡ ಮತದಾನ ಆಟ ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಹಲವು ಬಾರಿ ಇಂತಹ ಕ್ರಾಸ್ ವೋಟಿಂಗ್ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಅಡ್ಡ ಮತದಾನ ಮಾಮೂಲಿ ಅನ್ನೋ ಹಾಗೆ ನಡೆದಿವೆ. 2016ರಲ್ಲಿ ರಾಜ್ಯಸಭೆ ಚುನಾವಣೆ ವೇಳೆ ಅಡ್ಡ ಮತದಾನ ನಡೆದಿತ್ತು. ಕೆಸಿ ರಾಮಮೂರ್ತಿ ಪರ ಜೆಡಿಎಸ್ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಈ ಹೈಡ್ರಾಮಾ ಶಾಸಕರ ಉಚ್ಚಾಟನೆವರೆಗೂ ತೆಗೆದುಕೊಂಡು ಹೋಗಿತ್ತು. ಇನ್ನು 2018ರ ಪರಿಷತ್ ಚುನಾವಣೆಯಲ್ಲೂ ಕೂಡ ಕ್ರಾಸ್ ವೋಟಿಂಗ್ ನಡೆದಿತ್ತು. ಹೀಗಾಗಿ ಸದ್ಯ ನಡೆದಿರುವ ಶಾಸಕರ ಅಡ್ಡ ಮತದಾನದ ಆಟ ಇದೇ ಮೊದಲೇನೂ ಅಲ್ಲ. ಹಾಗೆ ಇದು ಇಲ್ಲಿಗೆ ಎಂಡ್ ಆಗ್ತದೆ ಅನ್ನುವಂತಹ ಆಶಾಭಾವನೆಯೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ರಾಜಕಾರಣ ಹದಗೆಟ್ಟಿದೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಸ್ ವೋಟಿಂಗ್ ಆಟ ವಿಪಕ್ಷಗಳ ಶಾಸಕರ ವಿಶ್ವಾಸಾರ್ಹತೆಯನ್ನೇ ಪಣಕ್ಕಿಟ್ಟಿದೆ.